ಪ್ರಿಯ ವೀಕ್ಷಕರೇ, ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಸ್ಟ್ರೇಲಿಯಾ ಕೆಳಗಿರುವ ಭೂಮಿ, ಆದರೆ ಈ ದೇಶ ನಿಜವಾಗಿಯೂ ಎಷ್ಟು ವಿಚಿತ್ರ ಗೊತ್ತಾ? ಆಸ್ಟ್ರೇಲಿಯಾ ಕೇವಲ ಒಂದು ದೇಶ ಅಲ್ಲ, ಇದು ಸಂಪೂರ್ಣ ಖಂಡ. ಇಲ್ಲಿ ಪ್ರಕೃತಿ ತನ್ನ ಅತ್ಯಂತ ಅಚ್ಚರಿ ರೂಪದಲ್ಲಿ ಕಾಣಿಸುತ್ತೆ. ಚಂದ್ರನಿಗಿಂತಲೂ ಅಗಲವಾಗಿ ಕಾಣುವ ಭೂಮಿ, ವಿಶ್ವದ ಅತಿ ಉದ್ದದ ಬೇಲಿ, ಸಾವಿರಾರು ಖಾಲಿ ಕಡಲ ತೀರಗಳು ಮತ್ತೆ ಮರಳಿನ ಮೇಲೆಯೇ ಬೆಳೆಯುವ ಕಾಡುಗಳು. ಇಲ್ಲಿನ ಪ್ರೆಷರ್ ಐಲ್ಯಾಂಡ್ನಲ್ಲಿ ಬಾಹ್ಯಾಕಾಶದಿಂದಲೂ ಕೂಡ ಕಾಣುವ ಜೀವಂತ ಅದ್ಭುತ ಗ್ರೇಟ್ ಬ್ಯಾರಿಯರ್ ರೀಫ್. ಇದು ಸಾಮಾನ್ಯ ದೇಶ ಅಲ್ಲ, ಇದು ರಹಸ್ಯಗಳ ಲೋಕ. ಹಾಗಾದ್ರೆ ಬನ್ನಿ, ಆಸ್ಟ್ರೇಲಿಯಾದ ಅಚ್ಚರಿಗಳ ಜಗತ್ತಿಗೆ ಪ್ರವೇಶಿಸೋಣ. ಅದಕ್ಕೂ ಮೊದಲು ನೀವು ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಆಸ್ಟ್ರೇಲಿಯಾ ಒಂದು ದೇಶವಾಗಿರುವ ಏಕೈಕ ಖಂಡ. ಭೂಮಿಯ ಮೇಲೆ ಏಕಕಾಲದಲ್ಲಿ ಖಂಡ, ದೇಶ ಮತ್ತೆ ದ್ವೀಪವಾಗಿರುವ ಏಕೈಕ ಸ್ಥಳ ಆಸ್ಟ್ರೇಲಿಯಾ. ಗ್ರೀನ್ಲ್ಯಾಂಡ್ ದೊಡ್ಡದಾಗಿದೆ, ಆದರೆ ಖಂಡವಲ್ಲ. ಅಂಟಾರ್ಟಿಕಾ ಒಂದು ಖಂಡವಾಗಿದೆ, ಆದರೆ ಶಾಶ್ವತ ಜನಸಂಖ್ಯೆ ಮತ್ತೆ ಸರ್ಕಾರವನ್ನು ಹೊಂದಿಲ್ಲ. ಇವುಗಳಿಗೆ ಹೋಲಿಸಿದ್ರೆ ಆಸ್ಟ್ರೇಲಿಯಾ ವಿಶಿಷ್ಟವಾಗಿದೆ. ವಿಶ್ವದ ಅತಿ ದೊಡ್ಡ ದ್ವೀಪ, ಚಿಕ್ಕ ಖಂಡ ಮತ್ತೆ ಏಕಕಾಲದಲ್ಲಿ 6ನೇ ಅತಿ ದೊಡ್ಡ ದೇಶ. ಈ ಭೌಗೋಳಿಕ ತ್ರಿವಳಿ ಕಿರೀಟ ಆಸ್ಟ್ರೇಲಿಯಾವನ್ನು ನಿಜವಾಗಿಯೂ ಒಂದು ರೀತಿಯಲ್ಲಿ ಅಚ್ಚರಿಯಾಗಿ ಇರಿಸಿದೆ. ಇವರ ಇತಿಹಾಸ ಸುಮಾರು 50,000 ವರ್ಷಗಳಿಗಿಂತಲೂ ಹಳೆಯದು ಎಂದು ಪರಿಗಣಿಸಲಾಗುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯನ್ನು ವಿಧಿಸುವ ಒಂದು ದೃಷ್ಟಿಯಿಂದ ಯುನೈಟೆಡ್ ಕಿಂಗ್ಡಮ್ ಏನ್ ಮಾಡುತ್ತೆ, 1788ರಲ್ಲಿ ತನ್ನಲ್ಲಿರುವ ಬ್ರಿಟನ್ನ ಅಪರಾಧಿಗಳನ್ನ ದೀರ್ಘ ಮತ್ತೆ ಕಠಿಣ ಸಮುದ್ರ ಪ್ರಯಾಣದ ಮೂಲಕ ಈ ದೂರದ ಭೂಮಿಗೆ ಸಾಗಿಸುತ್ತೆ. ತಿಂಗಳುಗಳ ಕಾಲ ಹಡಗಿನಲ್ಲಿ ಬಂದಿಗಳಂತೆ ಪ್ರಯಾಣ ಮಾಡಬೇಕಾಗಿದ್ದರಿಂದ ಈ ಅನುಭವವನ್ನ ಕೆಲವರು ಫ್ಲೋಟಿಂಗ್ ಪ್ರಿಸನ್ ಅಥವಾ ಸಿ ಪ್ರಿಸನ್ ಅಂತ ಕರಿತಾ ಇದ್ರು. ಕಾಲಕ್ರಮೇಣ ಇದಕ್ಕೆ ಬ್ಲಾಕ್ ವಾಟರ್ ಜೈಲ್ ಅಂತಾನೂ ಕೂಡ ಹೇಳಲಾಗ್ತಾ ಇತ್ತು. ಅಧಿಕೃತವಾಗಿ ಬ್ರಿಟನ್ ವಸಾಹತುಶಾಹಿಯ ಆ ಸಮಯದಲ್ಲಿ ಬ್ರಿಟನ್ನಲ್ಲಿ ತಪ್ಪು ಮಾಡಿದ ಕಳ್ಳರು ಮತ್ತೆ ಕದಿಮ್ರನ್ನ ತಂದು ಈ ದೇಶದಲ್ಲಿ ಗುಡ್ಡೆ ಹಾಕುತ್ತೆ. ಇದರಿಂದ ಬ್ರಿಟಿಷರ ಪಾಲಿಗೆ ಆಸ್ಟ್ರೇಲಿಯಾ ಒಂದು ಪೆನಲ್ ಕಾಲೋನಿಯಾಗಿ ಆರಂಭವಾದ ಒಂದು ದೇಶ ಆಯಿತು. ನಂತರ ಬ್ರಿಟಿಷ್ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಆಸ್ಟ್ರೇಲಿಯಾದ ಆಡಳಿತ, ಕಾನೂನು, ಶಿಕ್ಷಣ ಮತ್ತೆ ರಾಜಕೀಯ ವ್ಯವಸ್ಥೆಗಳು ಯುನೈಟೆಡ್ ಕಿಂಗ್ಡಮ್ ಮಾದರಿಯಲ್ಲಿ ರೂಪುಗೊಂಡವು. ಇಂಗ್ಲಿಷ್ ಭಾಷೆ ಅಲ್ಲಿ ಮುಖ್ಯ ಭಾಷೆ ಆಯಿತು. ಬ್ರಿಟನ್ ಸಂಸತ್ತಿನ ವ್ಯವಸ್ಥೆ ಮತ್ತೆ ಕಾಮನ್ ಲಾ ಅನ್ನ ಇಲ್ಲೂ ಕೂಡ ಅಳವಡಿಸಿಕೊಳ್ಳಲಾಯಿತು. ಈ ದೇಶಕ್ಕೆ ಕ್ರಿಕೆಟ್, ರಗ್ಬಿ ಮುಂತಾದ ಕ್ರೀಡೆಗಳು ಕೂಡ ಬ್ರಿಟಿಷ್ ಸಂಸ್ಕೃತಿಯಿಂದಲೇ ಬಂದಿದ್ದು. ಅವು ಇಂದಿಗೂ ಕೂಡ ಜನಪ್ರಿಯವಾಗಿವೆ. ಆದರೆ ಕಾಲಕ್ರಮೇಣ ಆಸ್ಟ್ರೇಲಿಯಾ ತನ್ನದೇ ಆದ ವಿಶಿಷ್ಟ ಗುರುತನ್ನು ನಿರ್ಮಿಸಿಕೊಂಡಿದೆ. ವಿಶಾಲ ಭೂಪ್ರದೇಶ, ವಿಭಿನ್ನ ಹವಾಮಾನ ಮತ್ತೆ ಜೀವನ ಶೈಲಿಯ ಪರಿಣಾಮವಾಗಿ ಇಲ್ಲಿ ಒಂದು ರೀತಿಯಾದ ರಿಲ್ಯಾಕ್ಸ್ಡ್ ಸಂಸ್ಕೃತಿ ಅಭಿವೃದ್ಧಿ ಆಯಿತು. ಇದರ ಪರಿಣಾಮದಿಂದಾಗಿ ಈ ದೇಶದಲ್ಲಿ ಒಂದು ಸಿಗ್ನಿಫಿಕೆಂಟ್ ಚೇಂಜ್ ಆಗುತ್ತೆ. ಅವರ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತವೆ. ಇಂದು ಈ ಆಸ್ಟ್ರೇಲಿಯಾವನ್ನ ಮಿಶ್ರ ಸಂಸ್ಕೃತಿಯ ದೇಶ ಅಂತ ಹೇಳ್ಬೋದು. ಈ ದೇಶದ ಸಂಸ್ಕೃತಿ ಬ್ರಿಟಿಷ್ ಪರಂಪರೆ, ಸ್ಥಳೀಯ ಮೂಲಗಳು ಮತ್ತೆ ಜಗತ್ತಿನ ವಿವಿಧ ದೇಶಗಳಿಂದ ಬಂದ ವಲಸೆ ಸಂಸ್ಕೃತಿಗಳ ಒಂದು ಸಂಯೋಜನೆ ಅಂತ ಹೇಳ್ಬೋದು. ಈ ದೇಶದಲ್ಲಿ ವಾಸ ಮಾಡೋ ಸುಮಾರು 49% ಜನ ವಿದೇಶಗಳಲ್ಲಿ ಜನಿಸಿರ್ತಾರೆ, ಇಲ್ಲ ವಿದೇಶಿ ಮೂಲದ ಪೋಷಕರನ್ನ ಹೊಂದಿರ್ತಾರೆ. ಇದರಿಂದ ಈ ದೇಶದ ಜನಸಂಖ್ಯೆ ತುಂಬಾ ವೈವಿಧ್ಯಮಯವಾಗಿದೆ. ಪ್ರಮುಖ ವಲಸೆ ಮೂಲಗಳಲ್ಲಿ ನಮ್ಮ ಭಾರತವೂ ಸೇರಿದಂತೆ ಯುನೈಟೆಡ್ ಕಿಂಗ್ಡಮ್, ಚೈನಾ, ಮಧ್ಯಪ್ರಾಚ್ಯ ಮತ್ತೆ ವಿಯೆಟ್ನಾಂ ಸೇರ್ಕೊಂಡಿದ್ದಾವೆ. ಇತ್ತೀಚಿನ ವರ್ಷಗಳಲ್ಲಿ ಈ ದೇಶಕ್ಕೆ ಪೂರ್ವ ಮತ್ತೆ ದಕ್ಷಿಣ ಏಷ್ಯಾದಿಂದ ವಲಸೆ ಹೆಚ್ಚಾಗ್ತಿದೆ. ಇಲ್ಲಿರುವ 200ಕ್ಕೂ ಹೆಚ್ಚು ಸಮುದಾಯಗಳು ತಮ್ಮದೇ ಆದ ಭಾಷೆಗಳು ಮತ್ತೆ ಸಂಸ್ಕೃತಿಗಳನ್ನು ಹೊಂದಿದ್ದಾವೆ. ಇದು ಈ ಆಸ್ಟ್ರೇಲಿಯಾವನ್ನ ನಿಜವಾದ ಬಹುಭಾಷಾ ಮತ್ತೆ ಬಹು ಸಾಂಸ್ಕೃತಿಕ ಸಮಾಜವನ್ನಾಗಿ ಮಾಡಿದೆ. ಆಸ್ಟ್ರೇಲಿಯಾ ಒಂದು ಟ್ಯಾಕ್ಟನಿಕ್ ಪ್ಲೇಟ್ ಮಧ್ಯದಲ್ಲಿರೋ ದೇಶ ಆಗಿದೆ. ಆದ್ದರಿಂದ ಇಲ್ಲಿ ಯಾವುದೇ ದೊಡ್ಡ ಭೂಕಂಪಗಳು ಮತ್ತೆ ಜ್ವಾಲಾಮುಖಿಗಳು ಕಂಡುಬರೋದಿಲ್ಲ. ಈ ದೇಶದ ಪೂರ್ವ ಭಾಗದಲ್ಲಿ ಪೆಸಿಫಿಕ್ ಓಷನ್ ಮೇಲೆ ಸೂರ್ಯ ಉದಯಿಸಿದ್ರೆ, ಪಶ್ಚಿಮ ಭಾಗದಲ್ಲಿ ಇಂಡಿಯನ್ ಓಷನ್ ಅಲ್ಲಿ ಅಸ್ತಮಿಸ್ತಾನೆ. ಈ ವಿಶಾಲತೆ ಮತ್ತೆ ಭೌಗೋಳಿಕ ವೈವಿಧ್ಯತೆ ಆಸ್ಟ್ರೇಲಿಯಾವನ್ನ ಕೇವಲ ಒಂದು ದೇಶವಲ್ಲ, ಒಂದು ಖಂಡದ ಮಟ್ಟದ ಅನುಭವವಾಗಿಸುತ್ತೆ. ಈ ದೇಶದ ಬಹುಭಾಗ ಬಿಸಿಯಾದ ಒಣ ಮರುಭೂಮಿ ಪ್ರದೇಶವಾಗಿದ್ದು, ಮಳೆಯ ಕೊರತೆಯಿಂದಾಗಿ ಈ ದೇಶದಲ್ಲಿ ಕೃಷಿ ಮತ್ತೆ ಮಾನವನ ವಾಸಸ್ಥಳ ಅಭಿವೃದ್ಧಿ ಕಷ್ಟವಾಗುತ್ತೆ. ಈ ದೇಶದ ಪೂರ್ವ ಭಾಗದಲ್ಲಿರೋ ಗ್ರೇಟ್ ಡಿವೈಡಿಂಗ್ ರೇಂಜ್ ಪರ್ವತ ಶ್ರೇಣಿ ಮಳೆ ಮೋಡಗಳನ್ನ ಒಳನಾಡಿಗೆ ಪ್ರವೇಶಿಸುವುದಕ್ಕೆ ತಡೆಯೋದ್ರಿಂದ ಈ ದೇಶದ ಒಳಭಾಗ ಇನ್ನಷ್ಟು ಒಣಗುತ್ತೆ. ನೀರಿನ ಕೊರತೆ ಜನಸಂಖ್ಯೆಯನ್ನು ಹೆಚ್ಚಳ ಮಾಡೋದಕ್ಕೆ ಅಡ್ಡಿಯಾಗುತ್ತೆ. ಈ ಕಾರಣಗಳಿಂದಾಗಿ ಸುಮಾರು 85ರಿಂದ 90% ಜನ ಕರಾವಳಿಯ 50 ಕಿಲೋಮೀಟರ್ ಒಳಗೆ ಅಂದ್ರೆ ಸಿಡ್ನಿ, ಮೆಲ್ಬೋರ್ನ್ ಮತ್ತೆ ಬ್ರಿಸ್ಬೇನ್ ನಂತಹ ನಗರಗಳಲ್ಲಿ ವಾಸ ಮಾಡ್ತಾರೆ. ಸಾಕಷ್ಟು ಭೂಮಿ ಮತ್ತೆ ಸಂಪನ್ಮೂಲಗಳಿದ್ರೂ ಕೂಡ ಈ ದೇಶ ಕಠಿಣ ಪರಿಸರ ಮತ್ತೆ ನೀರಿನ ಅಭಾವದಿಂದಾಗಿ ಆಸ್ಟ್ರೇಲಿಯಾದ ಬಹುಭಾಗ ಖಾಲಿಯಾಗಿಯೇ ಉಳಿದಿದೆ. ಆಸ್ಟ್ರೇಲಿಯಾ ವಿಶ್ವದ 6ನೇ ಅತಿ ದೊಡ್ಡ ದೇಶವಾಗಿದ್ರೂ ಕೂಡ ಅದರ ಜನಸಂಖ್ಯೆ ಕೇವಲ 26 ಮಿಲಿಯನ್ ಮಾತ್ರ ಇರೋದ್ರಿಂದ ಇದು ಅತ್ಯಂತ ವಿರಳ ಜನಸಂಖ್ಯೆಯ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಅಲ್ಲಿನ ಭೌಗೋಳಿಕ ಮತ್ತೆ ಹವಾಮಾನ ಸಂಬಂಧಿತ ಅಂಶಗಳಾಗಿದ್ದಾವೆ. ಸುಮಾರು 2,60,00,000 ಜನಸಂಖ್ಯೆಯನ್ನು ಹೊಂದಿರುವ ಈ ದೇಶದಲ್ಲಿ 85%ಗಿಂತ ಹೆಚ್ಚು ಜನ ಕರಾವಳಿಯ ಬಳಿ ವಾಸ ಮಾಡ್ತಾರೆ. ಆಸ್ಟ್ರೇಲಿಯಾದ ಕರೆನ್ಸಿಗೆ ಆಸ್ಟ್ರೇಲಿಯನ್ ಡಾಲರ್ ಅಂತ ಕರೆಯಲಾಗುತ್ತೆ. ಭಾರತದ ಸುಮಾರು 68 ರೂಪಾಯಿ ಒಂದು ಆಸ್ಟ್ರೇಲಿಯನ್ ಡಾಲರ್ಗೆ ಸಮಾನವಾಗಿರುತ್ತೆ. ಈ ದೇಶವನ್ನ ಪ್ರಪಂಚದಲ್ಲಿ ಹೈ ಇನ್ಕಮ್ ಕಂಟ್ರಿ ಅಂತ ಪರಿಗಣಿಸಲಾಗುತ್ತೆ. ಆರ್ಥಿಕವಾಗಿ ಶಕ್ತಿಶಾಲಿಯಾಗಿರುವ ಈ ದೇಶದ GDP ಸುಮಾರು 1.7 ಟ್ರಿಲಿಯನ್ ಆಗಿದೆ. ಈ ದೇಶದ ಸರಾಸರಿ ವಾರ್ಷಿಕ ಆದಾಯ ಸುಮಾರು $65,000 ಕೃಷಿ, ಖನಿಜ ಸಂಪತ್ತು ಮತ್ತೆ ಪ್ರವಾಸೋದ್ಯಮ ಇದರ ಆರ್ಥಿಕತೆಯ ಪ್ರಮುಖ ಆಧಾರಗಳಾಗಿದ್ದಾವೆ.
ಈ ದೇಶದ ಜನರ ಜೀವನ ಮಟ್ಟ ವಿಶ್ವದಲ್ಲೇ ಅತ್ಯಂತ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸರಿಸಾಟಿಯಾಗಿದೆ. ಈ ದೇಶದಲ್ಲಿ ಮೆಲ್ಬೋರ್ನ್ ಮತ್ತೆ ಸಿಡ್ನಿ ಅಂತಹ ನಗರಗಳು ಅತ್ಯಂತ ಪ್ರಸಿದ್ಧವಾಗಿದ್ರು ಕೂಡ ಇದರ ರಾಜಧಾನಿ ಕ್ಯಾನ್ಬೆರಾ ಆಗಿದೆ. ಈ ದೇಶದ ಜನರು ಸ್ನೇಹಪರ ಸ್ವಭಾವದವರಾಗಿದ್ದಾರೆ, ಉನ್ನತ ಜೀವನ ಮಟ್ಟ ಮತ್ತೆ ಸ್ವಚ್ಛತೆಯಿಂದ ಪ್ರಸಿದ್ಧರಾಗಿದ್ದಾರೆ. ಈ ದೇಶದ ಎಜುಕೇಶನ್ ಸಿಸ್ಟಮ್ ವಿಶ್ವದಲ್ಲೇ ಉತ್ತಮ ಅಂತ ಪರಿಗಣಿಸಲಾಗುತ್ತೆ. ಆಸ್ಟ್ರೇಲಿಯಾ ಸರ್ಕಾರ ತನ್ನ ನಾಗರಿಕರಿಗೆ ಉತ್ತಮ ಜೀವನ ಮಟ್ಟವನ್ನು ಒದಗಿಸೋದಕ್ಕೆ ವಿವಿಧ ಸೌಲಭ್ಯಗಳನ್ನು ನೀಡುತ್ತೆ. ಮುಖ್ಯವಾಗಿ ಈ ದೇಶದಲ್ಲಿ ಸಾರ್ವಜನಿಕ ಆರೋಗ್ಯ ಸೇವೆ, ಮೆಡಿಕೇರ್ ಮೂಲಕ ಉಚಿತ ಮತ್ತೆ ಕಡಿಮೆ ವೆಚ್ಚದ ಚಿಕಿತ್ಸೆಯನ್ನ ಈ ದೇಶದಲ್ಲಿ ಪಡಿಬಹುದು. ಇದರಿಂದ ಆಸ್ಪತ್ರೆಯ ಸೇವೆಗಳು ಮತ್ತೆ ವೈದ್ಯಕೀಯ ಸಲಹೆಗಳು, ಈ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಸರ್ಕಾರ ದೊಡ್ಡ ಪಾತ್ರ ವಹಿಸುತ್ತೆ. ಈ ದೇಶದಲ್ಲಿ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣ ಕಂಪ್ಲೀಟ್ಲಿ ಉಚಿತವಾಗಿರುತ್ತೆ. ವಿಶ್ವವಿದ್ಯಾಲಯಗಳಲ್ಲಿ ಓದೋದಕ್ಕೆ ವಿದ್ಯಾರ್ಥಿಗಳಿಗೆ ಯೂನಿವರ್ಸಿಟಿ ಟ್ಯೂಷನ್ ಫೀಸ್ ಅನ್ನ ಸರ್ಕಾರವೇ ಭರಿಸುತ್ತೆ. ಅವರ ಕೆಲಸಕ್ಕೆ ಸೇರಿದ್ಮೇಲೆ ಮಾತ್ರ ಹಣವನ್ನ ಹಿಂತಿರುಗಿಸೋದಕ್ಕೆ ಶುರು ಮಾಡಬೇಕಾಗುತ್ತೆ. ಸಾಮಾಜಿಕ ಭದ್ರತೆಯ ಭಾಗವಾಗಿ ಉದ್ಯೋಗ ಕಳೆದುಕೊಂಡಿರೋರಿಗೆ, ಹಿರಿಯ ನಾಗರಿಕರಿಗೆ, ಅಂಗವಿಕಲರಿಗೆ ಮತ್ತೆ ಕಡಿಮೆ ಆದಾಯದ ಕುಟುಂಬಗಳಿಗೆ ಹಣಕಾಸು ಸಹಾಯ ಈ ದೇಶದಲ್ಲಿ ಸಿಗುತ್ತೆ. ಇದಲ್ಲದೆ ಉತ್ತಮ ಮೂಲ ಸೌಕರ್ಯಗಳು ಅಂದ್ರೆ ರಸ್ತೆಗಳು, ಸಾರ್ವಜನಿಕ ಸಾರಿಗೆ, ಶುದ್ಧ ಕುಡಿಯುವ ನೀರು ಮತ್ತೆ ವಿದ್ಯುತ್ ಸರ್ಕಾರದಿಂದ ವ್ಯವಸ್ಥಿತವಾಗಿ ನಿರ್ವಹಿಸಲಾಗುತ್ತೆ. ಇಲ್ಲಿನ ಉದ್ಯೋಗ ಕ್ಷೇತ್ರದಲ್ಲಿ ನ್ಯಾಯಯುತವಾಗಿ ವೇತನವನ್ನು ನೀಡಲಾಗುತ್ತೆ. ಇಲ್ಲಿನ ಕಾರ್ಮಿಕ ಹಕ್ಕುಗಳು ಮತ್ತೆ ಕಾನೂನುಗಳು ತುಂಬಾ ಕಠಿಣವಾಗಿರುತ್ತೆ. ಮಕ್ಕಳ ಪಾಲನೆಗೆ ಅಂತಲೇ ಇಲ್ಲಿನ ಸರ್ಕಾರ ಸಹಾಯ ಧನವನ್ನ ನೀಡುತ್ತೆ. ಇದು ಮಕ್ಕಳನ್ನ ಡೇ ಕೇರ್ ಮತ್ತೆ ಚೈಲ್ಡ್ ಕೇರ್ ಸೆಂಟರ್ಸ್ಗೆ ಕಳಿಸೋದಕ್ಕೆ ಕುಟುಂಬಗಳಿಗೆ ಸಹಾಯ ಮಾಡುತ್ತೆ. ಇದರಿಂದ ಪೋಷಕರು ಕೆಲಸಕ್ಕೆ ಹೋಗೋದಕ್ಕೆ ಮತ್ತೆ ಮಕ್ಕಳು ಓದೋದಕ್ಕೆ ತುಂಬಾ ಈಸಿ ಆಗುತ್ತೆ. ಇದು ಆಸ್ಟ್ರೇಲಿಯಾದಲ್ಲಿ ಇರೋ ಅತ್ಯಂತ ವಿಶಿಷ್ಟ ವೈದ್ಯಕೀಯ ಸೇವೆಗಳಲ್ಲಿ ಒಂದಾಗಿದೆ. ಆಸ್ಟ್ರೇಲಿಯಾದ ಒಳನಾಡು ಪ್ರದೇಶಗಳಲ್ಲಿ ಬಹಳ ದೂರದ ಮತ್ತೆ ಪ್ರತ್ಯೇಕವಾಗಿರುವ ಕೆಲವೊಂದು ಪ್ರದೇಶಗಳಲ್ಲಿ ಆಸ್ಪತ್ರೆಗೆ ಹೋಗೋದಕ್ಕೆ ಸಾಧ್ಯವಾಗದಿರೋ ಕಂಡೀಷನ್ ಅಲ್ಲಿ ವೈದ್ಯರು ಅಲ್ಲಿಗೆ ಹೆಲಿಕಾಪ್ಟರ್ ಮತ್ತೆ ವಿಮಾನಗಳ ಮೂಲಕ ನೇರವಾಗಿ ರೋಗಿಗಳಿಗೆ ಮನೆಗೆ ಹೋಗಿ ಚಿಕಿತ್ಸೆ ನೀಡ್ತಾರೆ. ಈ ಸೇವೆ ತುರ್ತು ಪರಿಸ್ಥಿತಿಗಳಲ್ಲಿ ಜೀವ ರಕ್ಷಣೆ ಮಾಡೋದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಸಾಮಾನ್ಯವಾಗಿ ರೋಗಿಗಳಿಗೆ ಈ ಸೇವೆ ಉಚಿತ ಮತ್ತೆ ಕಡಿಮೆ ವೆಚ್ಚದಲ್ಲಿ ಲಭ್ಯವಾಗುತ್ತೆ. ಬಹುಶಃ ನಿಮಗೆ ಹೊರದೇಶದಿಂದ ಈ ದೇಶಕ್ಕೆ ಹೋಗಿ ಜೀವನ ಮಾಡೋರಿಗೆ ಯಾಕೆ ಈ ದೇಶ ಯಾವನಾಗಿದೆ ಅನ್ನೋದಕ್ಕೆ ಈ ಎಲ್ಲಾ ಅಂಶಗಳು ಪ್ರಮುಖ ಕಾರಣವಾಗಿದ್ದಾವೆ. ಸ್ನೇಹಿತರೆ, ಸುಮಾರು ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ ಏನಂದ್ರೆ ಆಸ್ಟ್ರೇಲಿಯಾ ಈಜಿಪ್ಟ್ಗಿಂತಲೂ ಹೆಚ್ಚು ಒಂಟೆಗಳನ್ನ ಹೊಂದಿದೆ. ಇತಿಹಾಸದ ವಿಚಿತ್ರವಾದ ಭೌಗೋಳಿಕ ವಿಪರ್ಯಾಸಗಳಲ್ಲಿ ಒಂದಾದ ಈ ಆಸ್ಟ್ರೇಲಿಯಾ ವಿಶ್ವದ ಅತಿ ದೊಡ್ಡ ಕಾಡು ಒಂಟೆಗಳ ಪಾಪ್ಯುಲೇಷನ್ ಹೊಂದಿದೆ. ಸುಮಾರು 3 ಲಕ್ಷಕ್ಕೂ ಹೆಚ್ಚು ಕಾಡು ಒಂಟೆಗಳು ಈ ದೇಶದ ಹೊರವಲಯದಲ್ಲಿ ಓಡಾಡ್ತಿದ್ದಾವೆ. ಪಿರಮಿಡ್ಗಳ ನಾಡು ಈಜಿಪ್ಟ್ ಕೂಡ ಆಸ್ಟ್ರೇಲಿಯಾದಿಂದ ಒಂಟೆಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಈ ಆಸ್ಟ್ರೇಲಿಯಾದ ಒಂಟೆಗಳು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತವೆ ಅಂದ್ರೆ ಅವುಗಳನ್ನ ವಿಶ್ವದ ಅತ್ಯುತ್ತಮ ಡ್ರೋಮೆಡರಿ ಮಾದರಿಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಆಸ್ಟ್ರೇಲಿಯಾದ ಒಂಟೆಗಳನ್ನ ಸೌದಿ ಅರೇಬಿಯಾಕ್ಕೂ ಕೂಡ ರಫ್ತು ಮಾಡಲಾಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಸೌದಿ ಅರೇಬಿಯಾಕ್ಕೆ ಈ ದೇಶ ಮರಳನ್ನ ಮಾರಾಟ ಮಾಡಿದೆ. ನಿಮಗೆ ಇದನ್ನು ಕೇಳಿದ್ರೆ ಅಚ್ಚರಿ ಅಂತ ಅನ್ಸುತ್ತೆ, ಆದರೆ ಇದು ಆಸಕ್ತಿದಾಯಕವಾಗಿದೆ. ವಾಸ್ತವವಾಗಿ ಇಲ್ಲಿರುವ ಮರಳು ಸಾಮಾನ್ಯ ಮರುಭೂಮಿಯ ಮರಳಲ್ಲ, ಬದಲಾಗಿ ಆಸ್ಟ್ರೇಲಿಯಾದ ವಿಶೇಷ ಗಣಿಗಳಿಂದ ದೊರೆಯೋ ಅತ್ಯಂತ ಶುದ್ಧವಾದ ಸಿಲಿಕಾ ಮರಳು ಇದಾಗಿದೆ. ಈ ಮರಳು ಗಾಜು ತಯಾರಿಕೆ, ಕೈಗಾರಿಕಾ ಪ್ರಕ್ರಿಯೆಗಳು ಮತ್ತೆ ಕೆಲವು ತಾಂತ್ರಿಕ ಉಪಯೋಗಗಳಿಗೆ ಅತ್ಯಂತ ಸೂಕ್ತವಾಗಿದೆ. ಸೌದಿ ಅರೇಬಿಯಾದಲ್ಲಿರೋ ಮರುಭೂಮಿ ಮರಳು ನಯವಾದ ಮತ್ತೆ ಉಪ್ಪಿನ ಅಂಶ ಹೆಚ್ಚಿರುವುದರಿಂದ ಅದು ಕಟ್ಟಡ ನಿರ್ಮಾಣ ಮತ್ತೆ ಕೈಗಾರಿಕಾ ಬಳಕೆಗೆ ಸೂಕ್ತವಾಗಿರುವುದಿಲ್ಲ. ಅದಕ್ಕೆ ವಿರುದ್ಧವಾಗಿ ಆಸ್ಟ್ರೇಲಿಯಾದ ಸಿಲಿಕಾ ಮರಳು ಗಟ್ಟಿಯಾಗಿದ್ದು ಶುದ್ಧತೆಯು ಹೆಚ್ಚು ಇರೋದ್ರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಇದಕ್ಕೆ ದೊಡ್ಡ ಬೇಡಿಕೆ ಇದೆ. ಈ ಕಾರಣದಿಂದಾಗಿ ಆಸ್ಟ್ರೇಲಿಯಾ ಪ್ರತಿ ವರ್ಷ ಮಧ್ಯಪ್ರಾಚ್ಯ ಮತ್ತೆ ಏಷ್ಯಾ ದೇಶಗಳಿಗೆ ಲಕ್ಷಾಂತರ ಟನ್ ಮರಳನ್ನ ರಫ್ತು ಮಾಡುತ್ತೆ. ಸ್ನೇಹಿತರೆ, ಕೂಬರ್ ಪ್ಯಾಡಿ ಆಸ್ಟ್ರೇಲಿಯಾದ ಔಟ್ಬ್ಯಾಕ್ ಪ್ರದೇಶದಲ್ಲಿರೋ ಅತ್ಯಂತ ವಿಚಿತ್ರ ಮತ್ತೆ ಆಸಕ್ತಿದಾಯಕ ಪಟ್ಟಣಗಳಲ್ಲಿ ಒಂದಾಗಿದೆ. ಇದು ವಿಶ್ವದ ಓಪಲ್ ರಾಜಧಾನಿ ಅಂತಾನೆ ಪ್ರಸಿದ್ಧವಾಗಿದೆ. ಇಲ್ಲಿ ವಾಸ ಮಾಡೋ ಅರ್ಧಕ್ಕಿಂತ ಹೆಚ್ಚು ಜನ ಅಂಡರ್ ಗ್ರೌಂಡ್ ಅಲ್ಲಿ ಬದುಕ್ತಾರೆ. ಇದಕ್ಕೆ ಕಾರಣ ಅವರ ವಿಚಿತ್ರ ಸ್ವಭಾವ ಏನಲ್ಲ, ಬೇಸಿಗೆಯಲ್ಲಿ ಈ ಪ್ರದೇಶದ ತಾಪಮಾನ ಸುಮಾರು 50 ಡಿಗ್ರಿ ಸೆಲ್ಸಿಯಸ್ಗೂ ಮೀರಿರುವುದರಿಂದ ತುಂಬಾ ತೀವ್ರವಾಗಿರುತ್ತೆ. ಇಲ್ಲಿನ ಡಗೌಟ್ಸ್ ಎಂದು ಕರೆಯಲ್ಪಡುವ ಈ ಭೂಗತ ಮನೆಗಳು ಯಾವುದೇ ಹವಾ ನಿಯಂತ್ರಣವಿಲ್ಲದೆ ವರ್ಷಪೂರ್ತಿ ಸಮತೋಲಿತವಾದ ತಾಪಮಾನವನ್ನು ಕಾಯ್ದುಕೊಳ್ತವೆ. ಆಶ್ಚರ್ಯಕರ ವಿಷಯವೇನೆಂದ್ರೆ ಈ ಪಟ್ಟಣದಲ್ಲಿ ಬರೀ ಮನೆಗಳಷ್ಟೇ ಅಲ್ಲ, ಭೂಗತ ಚರ್ಚುಗಳು, ಹೋಟೆಲ್ಗಳು, ವಸ್ತು ಸಂಗ್ರಹಾಲಯಗಳು, ಗ್ರಂಥಾಲಯಗಳು ಇವುಗಳನ್ನೆಲ್ಲ ಈ ಪಟ್ಟಣದಲ್ಲಿ ನೀವು ಗಮನಿಸಿದಾಗ ನಿಮಗೆ ಒಂದು ರೀತಿಯಾದ ಅಪೋಕ್ಯಾಲಿಪ್ಸ್ ನಂತರದ ಲುಕ್ ಕೊಡುತ್ತೆ. ಸ್ನೇಹಿತರೆ, ಆಸ್ಟ್ರೇಲಿಯಾದ ಸುಮಾರು 80% ಪ್ರಾಣಿಗಳು ವಿಶಿಷ್ಟವಾಗಿದ್ದು ಪ್ರಪಂಚದಲ್ಲಿ ಬೇರೆ ಎಲ್ಲಿಯೂ ಕೂಡ ಕಂಡುಬರೋದಿಲ್ಲ. ಕಾಂಗೂರುಗಳಿಂದ ಕೋಲದವರೆಗೆ ಮತ್ತೆ ವಿಲಕ್ಷಣ ಪ್ಲಾಟಿಪಸ್ ವರೆಗೆ ಈ ಖಂಡ ನಿಜವಾಗಿಯೂ ಕೂಡ ತೆರೆದ ಗಾಳಿಯ ಮೃಗಾಲಯ ಆಗಿದೆ. ಇಲ್ಲಿ ಸುಮಾರು 500ಕ್ಕೂ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳಿದಾವೆ. ಇವುಗಳು ಸುಮಾರು 69 ಮಿಲಿಯನ್ ಎಕರೆ ಪ್ರದೇಶವನ್ನು ವ್ಯಾಪಿಸಿದ್ದು ವ್ಯಾಪಕ ಶ್ರೇಣಿಯ ಪರಿಸರ ವ್ಯವಸ್ಥೆಗಳು ಮತ್ತೆ ಸ್ಥಳೀಯ ಜಾತಿಗಳನ್ನ ರಕ್ಷಿಸ್ತವೆ. ನಮಗೆಲ್ಲ ಆಸ್ಟ್ರೇಲಿಯಾ ಅಂದ್ರೆ ಅದಕ್ಕೆ ಉಪನಾಮ ಕಾಂಗೂರು ಅಂತಾನೆ ಗೊತ್ತಿರೋದು. ಪ್ರಪಂಚದಲ್ಲಿ ಬೇರೆ ಎಲ್ಲಿಯೂ ಕೂಡ ಕಾಣಸಿಗದ ಕಾಂಗೂರುಗಳು ಈ ದೇಶದಲ್ಲಿ ಯಾಕಿದಾವೆ ಗೊತ್ತಾ? ಈ ಕಾಂಗೂರುಗಳು ಮುಖ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಂಡು ಬರ್ತವೆ. ಇಲ್ಲಿನ ಪ್ರತ್ಯೇಕ ಭೌಗೋಳಿಕ ಇತಿಹಾಸ ಮತ್ತೆ ಪರಿಸರ ಲಕ್ಷಾಂತರ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾ ಮತ್ತೆ ಇತರ ಖಂಡಗಳಿಂದ ಸಂಪೂರ್ಣವಾಗಿ ಬೇರ್ಪಡ್ತು. ಇದರಿಂದ ಇಲ್ಲಿ ಇರುವ ಪ್ರಾಣಿಗಳು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಅಭಿವೃದ್ಧಿಯಾಗೋದಕ್ಕೆ ಪ್ರಾರಂಭ ಮಾಡಿದ್ವು. ಕಾಂಗೂರುಗಳು ಮಾರ್ಸುಪಿಯಲ್ ಪ್ರಾಣಿಗಳಾಗಿದ್ದು ಅವುಗಳು ತಮ್ಮ ಮಗುವನ್ನ ಹೊಟ್ಟೆಯ ಚೀಲದಲ್ಲಿ ಬೆಳೆಸೋ ವಿಶೇಷ ಲಕ್ಷಣವನ್ನು ಹೊಂದಿದವೆ. ಆಸ್ಟ್ರೇಲಿಯಾದ ಒಣ ಮತ್ತೆ ಹುಲ್ಲುಗಾವಲು ಪ್ರದೇಶಗಳು ಕಡಿಮೆ ಸ್ಪರ್ಧೆ ಮತ್ತೆ ಕಡಿಮೆ ಪ್ರಾಣಿ ಭಕ್ಷಕರು ಇರೋ ಪರಿಸ್ಥಿತಿಗಳು ಕಾಂಗೂರು ಬದುಕಿಗೆ ಸೂಕ್ತವಾಗಿದೆ. ಇಂತಹ
ಪರಿಸರ ಮತ್ತೆ ಪ್ರತ್ಯೇಕತೆ ಕಾರಣಗಳಿಂದ ಕಾಂಗೂರುಗಳು ಮುಖ್ಯವಾಗಿ ಆಸ್ಟ್ರೇಲಿಯಾದಲ್ಲಿ ಮಾತ್ರ ಕಾಣಸಿಗ್ತವೆ. ನಿಮಗೆ ಕೇಳಿದ್ರೆ ಅಚ್ಚರಿ ಅನ್ಸುತ್ತೆ, ವಿಶ್ವದ 20 ಅತ್ಯಂತ ವಿಷಕಾರಿ ಹಾವುಗಳಲ್ಲಿ 10 ಜಾತಿಯ ಹಾವುಗಳಿಗೆ ಈ ಖಂಡ ನೆಲೆಯಾಗಿದೆ. ಉದಾಹರಣೆಗೆ ಐಲ್ಯಾಂಡ್ ತೈಪಾನ್, ಇದು ವಿಶ್ವದ ಅತ್ಯಂತ ವಿಷಕಾರಿ ಭೂ ಹಾವು ಅಂತ ಪರಿಗಣಿಸಲಾಗುತ್ತೆ. ಅದ್ರ ಜೊತೆಗೆ ಈಸ್ಟರ್ನ್ ಬ್ರೌನ್ ಸ್ನೇಕ್, ಕೋಸ್ಟಲ್ ತೈಪಾನ್ ಮುಂತಾದ ಪ್ರಭೇದಗಳು ಆಸ್ಟ್ರೇಲಿಯಾದಲ್ಲೇ ಕಂಡು ಬರ್ತವೆ. ಈ ಹಾವುಗಳ ವಿಷ ಅತ್ಯಂತ ಪ್ರಬಲವಾಗಿದ್ರು ಕೂಡ ಅವು ಸಾಮಾನ್ಯವಾಗಿ ಮಾನವರ ಮೇಲೆ ಅಟ್ಯಾಕ್ ಮಾಡೋದಿಲ್ಲ. ಇವುಗಳು ಕಾರಣವಿಲ್ಲದೆ ದಾಳಿ ಮಾಡೋದಿಲ್ಲ. ಆಸ್ಟ್ರೇಲಿಯಾದ ಪರಿಸರ ವ್ಯವಸ್ಥೆಯಲ್ಲಿ ಈ ಹಾವುಗಳ ಪಾತ್ರ ತುಂಬಾ ಇದೆ. ಈ ಹಾವುಗಳು ಮನುಷ್ಯನಿಗೆ ಕಚ್ಚಿದ್ರೆ 30 ನಿಮಿಷಗಳೊಳಗೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಇಲ್ಲಿರುವ ಹಾವುಗಳು ಅಷ್ಟು ವಿಷಕಾರಿಯಾಗಿದ್ದಾವೆ. ಸ್ನೇಹಿತರೆ, ಬಾಹ್ಯಾಕಾಶದಿಂದ ಕಾಣಿಸ್ಕೊಳ್ಳೋ ಜೀವಂತ ರಚನೆ ಬಗ್ಗೆ ಕೇಳಿದಿರಾ? ಅದು ಇನ್ನೇನೂ ಅಲ್ಲ, ಗ್ರೇಟ್ ಬ್ಯಾರಿಯರ್ ರೀಫ್. ಇದು ಆಸ್ಟ್ರೇಲಿಯಾದ ಕರಾವಳಿ ಬಳಿ ಹರಡಿಕೊಂಡಿರೋ ವಿಶ್ವದ ಅತಿ ದೊಡ್ಡ ಕೋರಲ್ ರೀಫ್ ವ್ಯವಸ್ಥೆಯಾಗಿದೆ. ಸಾವಿರಾರು ಕಿಲೋಮೀಟರ್ ಉದ್ದದಲ್ಲಿ ಇದು ವ್ಯಾಪಿಸಿದೆ. ಇದಕ್ಕೆ ಜೀವಂತ ಅಂತ ಕರೆಯೋದಕ್ಕೊಂದು ಕಾರಣ ಇದೆ. ಇದು ಕೋಟ್ಯಾಂತರ ಸಣ್ಣ ಕೋರಲ್ ಜೀವಿಗಳಿಂದ ನಿರ್ಮಿತವಾಗಿದೆ. ಈ ರೀಫ್ ಅಷ್ಟೊಂದು ವಿಶಾಲವಾಗಿದ್ದು ಕೆಲವೊಂದು ಬಾರಿ ಬಾಹ್ಯಾಕಾಶದಿಂದಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಸಾವಿರಾರು ಸಮುದ್ರ ಜೀವಿಗಳು, ಮೀನುಗಳು, ಆಮೆಗಳು, ಶಾರ್ಕ್ಗಳು ಮತ್ತೆ ಅನೇಕ ಜಲಚರಗಳು ವಾಸ ಮಾಡ್ತವೆ. ಇದೊಂದು ನೈಸರ್ಗಿಕ ಅದ್ಭುತ ಅಷ್ಟೇ ಅಲ್ಲ, ಭೂಮಿಯ ಜೀವ ವೈವಿಧ್ಯತೆಯ ಮಹತ್ತರ ಸಂಕೇತವೂ ಕೂಡ ಆಗಿದೆ. ಸ್ನೇಹಿತರೆ, ಈ ರಾಷ್ಟ್ರದ ಅತ್ಯಂತ ಸುಂದರ ಮತ್ತೆ ಸಾಂಪ್ರದಾಯಿಕ ಸ್ಥಳಗಳಿಗೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋದಾದ್ರೆ, ವಿಶಿಷ್ಟ ಆಕಾರದ ವಾಸ್ತುಶಿಲ್ಪದೊಂದಿಗೆ ವಿಶ್ವವಿಖ್ಯಾತವಾಗಿರೋ ಸಿಡ್ನಿಯ ಒಪೆರಾ ಹೌಸ್ ವಿಶ್ವ ಪ್ರಸಿದ್ಧವಾಗಿದೆ. ಆಸ್ಟ್ರೇಲಿಯಾದ ಅತ್ಯಂತ ಪ್ರಸಿದ್ಧ ಚಿಹ್ನೆಗಳಲ್ಲೊಂದು ಮತ್ತೆ ವಿಶ್ವದ ಅತ್ಯಂತ ಗುರುತಿಸಬಹುದಾದ ಕಟ್ಟಡಗಳಲ್ಲಿ ಇದು ಒಂದಾಗಿದೆ. ಇದು ಸಿಡ್ನಿ ನಗರದ ಬಂದರು ತೀರದಲ್ಲಿದ್ದು ಪಾಳು ಹಡಗಿನ ಹಾರಗಳು ಮತ್ತೆ ಶೆಲ್ ಆಕಾರದ ವಿನ್ಯಾಸದಿಂದ ಗಮನ ಸೆಳೆಯುತ್ತೆ. ಡೆನ್ಮಾರ್ಕ್ನ ವಾಸ್ತುಶಿಲ್ಪಿ ಜಾರ್ನ್ ವುಡ್ಜಾನ್ ಇದನ್ನ ಡಿಸೈನ್ ಮಾಡಿದ್ದಾರೆ. ಇದು 1973ರಲ್ಲಿ ಓಪನ್ ಆಯಿತು. ಇದರ ಒಳಗೆ ಸಂಗೀತ ಸಭಾಂಗಣಗಳು, ನಾಟಕ ವೇದಿಕೆಗಳು ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸ್ಥಳಗಳಿದ್ದು ವರ್ಷಕ್ಕೆ ಸಾವಿರಾರು ಪ್ರದರ್ಶನಗಳು ಇಲ್ಲಿ ನಡೆಯುತ್ತೆ. ಇದು ಅದ್ಭುತ ವಿನ್ಯಾಸ ಮತ್ತೆ ಸಾಂಸ್ಕೃತಿಕ ಮಹತ್ವದ ಕಾರಣಕ್ಕೆ ಯುನೆಸ್ಕೋ ವಿಶ್ವ ಹೆರಿಟೇಜ್ ಪಟ್ಟಿಯಲ್ಲೂ ಕೂಡ ಸೇರಿದೆ. ಈ ವಾಸ್ತುಶಿಲ್ಪದ ಅದ್ಭುತಗಳ ಜೊತೆ ಈ ನಗರ ಬೋಂಡಿ ಮತ್ತೆ ಮ್ಯಾನ್ಲಿಯ ಸರ್ಫರ್ಗಳ ಕಡಲ ತೀರಗಳಿಂದ ಹಿಡಿದು ದಿ ರಾಕ್ಸ್ನ ರಂಗುರಂಗಿನ ಮಾರುಕಟ್ಟೆಗಳವರೆಗೆ ಸಿಡ್ನಿ ವೈವಿಧ್ಯಮಯ ನೈಸರ್ಗಿಕ ಮತ್ತೆ ಸಾಂಸ್ಕೃತಿಕ ಅನುಭವಗಳನ್ನು ನೀಡುತ್ತೆ. ಸಿಡ್ನಿಯ ಹಾರ್ಬರ್ ಸೇತುವೆಯಿಂದ ನಗರದ ಅತ್ಯುತ್ತಮ ವಿಹಂಗಮ ನೋಟ ಸಿಗುತ್ತೆ. ಸ್ನೇಹಿತರೆ, ಇನ್ನೊಂದು ನಗರ ಮೆಲ್ಬೋರ್ನ್. ತನ್ನ ಕ್ರಿಯಾತ್ಮಕ ಸಂಸ್ಕೃತಿ, ಬೀದಿ ಕಲೆ ಮತ್ತೆ ವೈವಿಧ್ಯಮಯ ಆಹಾರ ಸಂಸ್ಕೃತಿಗೆ ಈ ನಗರ ಹೆಸರುವಾಸಿಯಾಗಿದೆ. ಆಸ್ಟ್ರೇಲಿಯಾದ ಸಾಂಸ್ಕೃತಿಕ ರಾಜಧಾನಿ ಅನ್ಸ್ಕೊಂಡ್ರೋ ಈ ನಗರ ಸೃಜನಶೀಲತೆಯ ಸಂಗಮ ಆಗಿದೆ. ನ್ಯಾಷನಲ್ ಗ್ಯಾಲರಿ ಆಫ್ ವಿಕ್ಟೋರಿಯಾ ತರಹದ ಕಲಾ ಗ್ಯಾಲರಿಗಳಿಂದ ಹಿಡಿದು ಮೆಲ್ಬೋರ್ನ್ ಆರ್ಟ್ ಸೆಂಟರ್ನ ನೇರ ಪ್ರದರ್ಶನಗಳವರೆಗೆ ಇಲ್ಲಿ ಎಲ್ಲವೂ ಕೂಡ ಇದೆ. ಇಲ್ಲಿರುವ ಟ್ರೆಂಡಿ ಕೆಫೆಗಳು, ಬಾರ್ಗಳ ಗದ್ದಲ, ಕ್ರೀಡಾ ಪ್ರಿಯರಿಗಂತೂ ಮೆಲ್ಬೋರ್ನ್ ಸ್ವರ್ಗವೇ ಆಗಿದೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ನಂತಹ ಅಂತಾರಾಷ್ಟ್ರೀಯ ಪಂದ್ಯಗಳು, ಕ್ರಿಕೆಟ್ ಪಂದ್ಯಾವಳಿಗಳಿಗೆ ಈ ನಗರ ಆತಿಥ್ಯವನ್ನು ನೀಡುತ್ತೆ. ಈ ನಗರ ಕೇವಲ ರೋಮಾಂಚಕ ಕ್ರೀಡಾ ನಗರವಲ್ಲ, ಗ್ರೀಸ್ನ ಹೊರಗೆ ಅತಿ ದೊಡ್ಡ ಗ್ರೀಕ್ ಸಮುದಾಯವನ್ನು ಹೊಂದಿರುವ ನಗರವೂ ಕೂಡ ಹೌದು. ಇಲ್ಲಿಯ ಬೀದಿಗಳಲ್ಲಿ ಕ್ರೀಡಾಂಗಣಗಳ ಜಯಘೋಷಗಳು ಮೊಳಗ್ತಾ ಇದ್ರೆ, ಅದೇ ಹೊತ್ತಿಗೆ ಗ್ರೀಕ್ ಸಂಸ್ಕೃತಿಯ ಶ್ರೀಮಂತ ಸಂಪ್ರದಾಯಗಳನ್ನ ಹೆಮ್ಮೆ ಮತ್ತೆ ಉತ್ಸಾಹದಿಂದ ಆಚರಿಸಲಾಗುತ್ತೆ. ಕ್ವೀನ್ಸ್ಲ್ಯಾಂಡ್ನ ರಾಜಧಾನಿ ಬ್ರಿಸ್ಬೇನ್ ಆಸ್ಟ್ರೇಲಿಯಾದ 3ನೇ ಅತಿ ದೊಡ್ಡ ನಗರವಾಗಿದೆ. ಬ್ರಿಸ್ಬೇನ್ ನದಿಯ ದಡದಲ್ಲಿರೋ ಈ ನಗರ ವಿಶೇಷ ಹವಾಮಾನವನ್ನು ಹೊಂದಿದ್ದು ವರ್ಷಪೂರ್ತಿ ಹೊರಾಂಗಣ ಚಟುವಟಿಕೆಗಳಿಗೆ ಹೆಸರುವಾಸಿಯಾಗಿದೆ. ಈ ನಗರದ ಮಧ್ಯದಲ್ಲಿ ಇರುವ ಕೃತಕ ಬೀಚ್ ಪ್ರಮುಖ ಆಕರ್ಷಣೆಯಾಗಿದೆ. ಇದರಿಂದ ದಕ್ಷಿಣಕ್ಕೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರೋ ಗೋಲ್ಡ್ ಕೋಸ್ಟ್ ಉದ್ದನೆಯ ಮರಳು, ಕಡಲ ತೀರಗಳು ಮತ್ತೆ ಸಮುದ್ರದ ಮುಖ ಮಾಡಿದ ಗಗನಚುಂಬಿ ಕಟ್ಟಡಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿನ ಬೀಚ್ಗಳು, ರಾತ್ರಿ ಜೀವನ ಮತ್ತೆ ಥೀಮ್ ಪಾರ್ಕ್ಗಳಿಂದ ಈ ನಗರ ವಿದೇಶಿಗರ ಗಮನ ಸೆಳೆಯುತ್ತೆ. ಸ್ನೇಹಿತರೆ, ಭಾರತೀಯ ನಾರಿಯರಿಗೆ ಅವರ ಗಂಡಂದಿರ ಹೆಸರು ಗೊತ್ತಿರುತ್ತೋ ಎನ್ನಲು ಗೊತ್ತಿಲ್ಲ, ಆದರೆ ಒಂದು ಪದ ಮಾತ್ರ ಭಾರತೀಯ ನಾರಿಯರಿಗೆ ಚೆನ್ನಾಗಿ ಗೊತ್ತಿದೆ. ಆ ಪದವೇ ಸೆಲ್ಫಿ. ಮೊದಲ ಸೆಲ್ಫ್ ಪೋರ್ಟ್ರೈಟ್ ಫೋಟೋವನ್ನು 1839ರಲ್ಲಿ ರಾಬರ್ಟ್ ಕಾರ್ನೆಲಿಕ್ಸ್ ತೆಗೆದ್ರು. ಆದರೆ ಸೆಲ್ಫಿ ಎನ್ನುವ ಪದವನ್ನು ಮೊದಲು 2002ರಲ್ಲಿ ಆಸ್ಟ್ರೇಲಿಯಾದ ಒಂದು ಆನ್ಲೈನ್ ಫೋರಂನಲ್ಲಿ ಬಳಸಲಾಯಿತು. ನಂತರ ಈ ಪದ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದ್ದು 2013ರಲ್ಲಿ ಆಕ್ಸ್ಫರ್ಡ್ ಡಿಕ್ಷನರೀಸ್ನಲ್ಲಿ ಇದನ್ನ ವರ್ಡ್ ಆಫ್ ದ ಇಯರ್ ಅಂತ ಘೋಷಣೆ ಮಾಡಲಾಯಿತು. ಈ ಕಾರಣಕ್ಕಾಗಿ ಫೋಟೋ ಕಲ್ಪನೆ ಹಳೆಯದಾದ್ರೂ ಕೂಡ ಸೆಲ್ಫಿ ಅನ್ನೋ ಪದ ನಿಜವಾಗಿಯೂ ಆಸ್ಟ್ರೇಲಿಯಾದ ಕೊಡುಗೆಯಾಗಿದೆ. ಆಸ್ಟ್ರೇಲಿಯಾದ ಹೈವೇ ನಂಬರ್ 1 ವಿಶ್ವದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿಯ ಜಾಲ ಅಂತ ಹೆಗ್ಗಳಿಕೆಯನ್ನು ಪಡೆದಿದೆ. ಸುಮಾರು 14,500 ಕಿಲೋಮೀಟರ್ ಉದ್ದವಿರುವ ಈ ರಸ್ತೆ ಜಾಲ ಇಡೀ ಆಸ್ಟ್ರೇಲಿಯಾ ಖಂಡವನ್ನೇ ಸುತ್ತುವರಿಯುತ್ತೆ. ಸಿಡ್ನಿ, ಮೆಲ್ಬೋರ್ನ್, ಅಡಿಲೇಡ್, ಪರ್ತ್, ಡಾರ್ವಿನ್ ಮತ್ತೆ ಬ್ರಿಸ್ಬೇನ್ ಸೇರಿದಂತೆ ಎಲ್ಲಾ ಭೂಭಾಗದ ರಾಜ್ಯ ರಾಜಧಾನಿಗಳನ್ನ ಇದು ಸಂಪರ್ಕಿಸುತ್ತೆ. ವಿಶ್ವದಲ್ಲೇ ಒಂದೇ ದೇಶದೊಳಗಿರೋ ಅತಿ ಉದ್ದದ ಹೈವೇ ನೆಟ್ವರ್ಕ್ ಇದಾಗಿದೆ. ನೀವು ಆಸ್ಟ್ರೇಲಿಯಾದಲ್ಲಿ ಜಿಯೋಗ್ರಫಿಕಲಿ ಏನಿಲ್ಲ ಅಂತ ಹುಡುಕಾಡಬೇಕಾಗುತ್ತೆ. ನಿಸರ್ಗದತ್ತವಾಗಿ ಈ ದೇಶದಲ್ಲಿ ಪ್ರತಿಯೊಂದು ಕೂಡ ಇದೆ. ಭೌಗೋಳಿಕವಾಗಿ ಈ ದೇಶ ಪ್ರತಿಯೊಂದನ್ನು ಕೂಡ ಪಡೆದಿದೆ. ಆಸ್ಟ್ರೇಲಿಯಾ ಕೇವಲ ಕಡಲ ತೀರಗಳು ಮತ್ತೆ ಸರ್ಫಿಂಗ್ ಆಗಿ ಮಾತ್ರ ಪ್ರಸಿದ್ಧವಾಗಿಲ್ಲ, ಇದು ಚಳಿಗಾಲದ ಕ್ರೀಡೆಗಳಿಗೂ ಒಂದು ಅದ್ಭುತ ತಾಣ ಆಗಿದೆ. ಈ ದೇಶದ ದಕ್ಷಿಣ ಪೂರ್ವ ಭಾಗದಲ್ಲಿರೋ ಆಸ್ಟ್ರೇಲಿಯನ್ ಆಲ್ಪ್ಸ್ ಪ್ರದೇಶದಲ್ಲಿ ಚಳಿಗಾಲದಲ್ಲಿ ಹಿಮಪಾತವಾಗುತ್ತೆ. ಆದ್ದರಿಂದ ಇದು ಸ್ಕೀಯಿಂಗ್ ಮತ್ತೆ ಸ್ನೋ ಬೋರ್ಡಿಂಗಿಗೆ ಸೂಕ್ತವಾದ ಹಿಮಭರಿತ ಪರ್ವತ ಪ್ರದೇಶಗಳನ್ನು ಹೊಂದಿದೆ.
ಪ್ರತಿ ವರ್ಷ ಇಲ್ಲಿ ಬೀಳುವ ಹಿಮ ಯುರೋಪಿನ ಹಲವು ಪ್ರಸಿದ್ಧ ಹಿಮ ಪ್ರದೇಶಗಳಿಗಿಂತಲೂ ಹೆಚ್ಚು ಅಂತ ಹೇಳಲಾಗುತ್ತೆ. ಇದರಿಂದಾಗಿ ಇದನ್ನ ವಿಶಿಷ್ಟವಾದ ಹಿಮದ ಸ್ವರ್ಗ ಅಂತ ಪರಿಗಣಿಸಲಾಗುತ್ತೆ. ಈ ಪ್ರದೇಶದಲ್ಲಿ ನ್ಯೂ ಸೌತ್ ವೇಲ್ಸ್ ಮತ್ತೆ ವಿಕ್ಟೋರಿಯಾ ಭಾಗದಲ್ಲಿರೋ ಹಿಮ ಪರ್ವತಗಳು ಚಳಿಗಾಲದ ಕ್ರೀಡಾ ಪ್ರವಾಸಿಗರಿಗೆ ಪ್ರಮುಖ ಆಕರ್ಷಣೆಯಾಗಿದ್ದಾವೆ. ಆಸ್ಟ್ರೇಲಿಯಾ ಕೇವಲ ಒಂದು ಪ್ರವಾಸಿ ಸ್ಥಳವಲ್ಲ, ಅದು ಒಂದು ಸಂಪೂರ್ಣ ಅನುಭವವಾಗಿದೆ. ಸ್ನೇಹಿತರೆ, ನೀವು ಪ್ಲಾಟಿಪಸ್ ಬಗ್ಗೆ ಕೇಳಿರಬೇಕು. ಇದು ಆಸ್ಟ್ರೇಲಿಯಾದ ಅತ್ಯಂತ ವಿಚಿತ್ರ ಮತ್ತೆ ಅಸಾಧಾರಣ ಜೀವಿಗಳಲ್ಲಿ ಒಂದಾಗಿದೆ. ಇದು ಒಂದು ಸಸ್ತನಿಯಾಗಿದ್ರೂ ಕೂಡ ಮೊಟ್ಟೆ ಇಡುವ ಅಪರೂಪದ ಪ್ರಾಣಿಗಳಲ್ಲಿ ಒಂದಾಗಿದೆ. ಇದನ್ನ ಕೇಳಿದಾಗ್ಲೇ ಅಥವಾ ನೋಡಿದಾಗ್ಲೇ ಅಚ್ಚರಿಯಾಗುತ್ತೆ. ಪ್ರಕೃತಿಯ ಬೇರೆ ಬೇರೆ ಪ್ರಾಣಿಗಳ ಭಾಗಗಳನ್ನ ಸೇರಿಸಿ ಈ ಜೀವಿಯನ್ನ ರಚನೆ ಮಾಡಿದಂತಿದೆ. ಇದಕ್ಕೆ ಬಾತುಕೋಳಿಯಂತೆ ಕೊಕ್ಕಿರುತ್ತೆ, ಜಾಲಪಾದಗಳು ಮತ್ತೆ ಬೀವರ್ನಂತೆ ಬಾಲವಿದೆ. ಈ ಅನನ್ಯ ಲಕ್ಷಣಗಳ ಕಾರಣದಿಂದಲೇ ಪ್ಲಾಟಿಪಸ್ ಪ್ರಾಣಿ ಸಾಮ್ರಾಜ್ಯದಲ್ಲಿ ಅತ್ಯಂತ ವಿಭಿನ್ನವಾಗಿ ಗುರುತಿಸಿಕೊಳ್ಳುತ್ತೆ. ಇದನ್ನ ಪ್ರಕೃತಿಯ ಕ್ರಿಯೇಟಿವಿಟಿಯ ಒಂದು ಜೀವಂತ ಉದಾಹರಣೆ ಅಂತ ಹೇಳ್ಬೋದು. ಆಸ್ಟ್ರೇಲಿಯಾ ತನ್ನ ವಿಶಾಲ ಭೂಭಾಗ ಮತ್ತೆ ವಿಶೇಷ ಪರಿಸರದ ಕಾರಣದಿಂದಾಗಿ ಮನುಷ್ಯರಿಗಿಂತ ಹೆಚ್ಚು ಪ್ರಾಣಿಯನ್ನು ಹೊಂದಿರುವ ದೇಶವಾಗಿ ಪ್ರಸಿದ್ಧವಾಗಿದೆ. ಈ ದೇಶದಲ್ಲಿ ಕಾಂಗರು ಮತ್ತೆ ಕುರಿಗಳ ಪಾಪ್ಯುಲೇಷನ್ ಸುಮಾರು 100 ಮಿಲಿಯನ್ ಆಗಿದೆ. ಇಲ್ಲಿರುವ ಜನರ ಸಂಖ್ಯೆ 26 ಮಿಲಿಯನ್ ಆಗಿದೆ. ಈ ದೇಶದಲ್ಲಿರುವ ಮೊರ್ರೆ ಡಾರ್ಲಿಂಗ್ ಬೇಸಿನ್ ಹೊರತುಪಡಿಸಿ ದೊಡ್ಡ ನದಿ ವ್ಯವಸ್ಥೆ ಇರೋದಿಲ್ಲ. ಈ ಕಾರಣದಿಂದ ನೀರಿನ ಲಭ್ಯತೆ ಕೂಡ ಈ ದೇಶದಲ್ಲಿ ತುಂಬಾ ಸೀಮಿತವಾಗಿದೆ. ಸ್ನೇಹಿತರ, ವಿಶ್ವದ ಅತಿ ಉದ್ದದ ಬೇಲಿಯನ್ನು ಹೊಂದಿರುವ ಡಿಂಗೋ ಬೇಲಿ ಕ್ವೀನ್ಸ್ಲ್ಯಾಂಡ್, ನ್ಯೂ ಸೌತ್ ವೇಲ್ಸ್ ಮತ್ತೆ ದಕ್ಷಿಣ ಆಸ್ಟ್ರೇಲಿಯಾದಾದ್ಯಂತ 5614 ಕಿಲೋಮೀಟರ್ ವರೆಗೆ ವಿಸ್ತರಿಸಿದೆ. ಮೂಲತಃ ಫಲವತ್ತಾದ ಕುರಿ ಮೇಯೋ ಭೂಮಿಯಿಂದ ದೂರವಿರೋದಕ್ಕೆ ನಿರ್ಮಿಸಲಾದ ಈ ಬೇಲಿ ತುಂಬಾ ಉದ್ದವಾಗಿದೆ. ಬಾಹ್ಯಾಕಾಶದಿಂದ ನೋಡಬಹುದಾದ ಆಸ್ಟ್ರೇಲಿಯಾದ ಏಕೈಕ ರಚನೆ ಇದಾಗಿದೆ. ಈ ದೇಶದಲ್ಲಿ ಒಂದು ಹೀಲಿಯರ್ ಸರೋವರ ಅಂತ ಇದೆ. ಇದು ಸಂಪೂರ್ಣವಾಗಿ ಗುಲಾಬಿ ಬಣ್ಣದ್ದಾಗಿದೆ. ಪಶ್ಚಿಮ ಆಸ್ಟ್ರೇಲಿಯಾದ ಕರಾವಳಿಯ ಮಧ್ಯದ್ವೀಪದಲ್ಲಿರೋ ಇದು ಶಾಶ್ವತವಾಗಿ ಪ್ರಕಾಶಮಾನವಾದ ಗುಲಾಬಿ ಬಣ್ಣದಲ್ಲಿ ಕಂಗೊಳಿಸ್ತಾ ಇರುತ್ತೆ. ಬಾರ್ಬಿ ಗುಲಾಬಿ ಬಣ್ಣವನ್ನು ಹೊಂದಿರುವ ಈ ಸರೋವರದ ನೀರು ಕ್ಯಾರೋಟಿನಾಯ್ಡ್ಗಳನ್ನು ಉತ್ಪಾದಿಸುವ ಸೂಕ್ಷ್ಮಜೀವಿಗಳು ಮತ್ತೆ ಪಾಚಿಗಳಿಂದ ಬರುತ್ತೆ ಅಂತ ವಿಜ್ಞಾನಿಗಳು ನಂಬ್ತಾರೆ. ಆದರೆ ಇದರ ಮೇಲೆ ಇನ್ನೂ ರಿಸರ್ಚ್ ನಡೀತಾ ಇದೆ. ನಾವು ಇದರಲ್ಲಿ ಸುರಕ್ಷಿತವಾಗಿ ಈಜಬಹುದು. ಈ ನೀರನ್ನು ಪಾತ್ರೆಯಲ್ಲಿ ಹಿಡ್ಕೊಂಡ್ರೆ ಅದು ಗುಲಾಬಿ ಬಣ್ಣದಲ್ಲೇ ಇರುತ್ತೆ. ಇದು ಆಸ್ಟ್ರೇಲಿಯಾದಲ್ಲಿರುವ ಕೆಲವು ಗುಲಾಬಿ ಸರೋವರಗಳಲ್ಲೇ ಪ್ರಸಿದ್ಧವಾಗಿದೆ. ಈ ಹಿಲಿಯರ್ ಸರೋವರ ಅತ್ಯಂತ ರೋಮಾಂಚಕವಾಗಿದೆ. ಆಸ್ಟ್ರೇಲಿಯಾ ದೇಶದಲ್ಲಿ ರಸ್ತೆ ಮತ್ತು ರೈಲು ವ್ಯವಸ್ಥೆಗಳು ಅದರ ವಿಶಾಲ ಭೂಪ್ರದೇಶಕ್ಕೆ ಅನುಗುಣವಾಗಿ ವಿಶಿಷ್ಟವಾಗಿ ಅಭಿವೃದ್ಧಿಯಾಗಿದ್ದಾವೆ. ಇಲ್ಲಿ ರಸ್ತೆಗಳು ಅತ್ಯಂತ ಉದ್ದಾಗಿದ್ದು ಹಲವಾರು ಹೆದ್ದಾರಿಗಳು ಸಾವಿರಾರು ಕಿಲೋಮೀಟರ್ಗಳಷ್ಟು ದೂರದವರೆಗೆ ಹರಡಿಕೊಂಡಿದ್ದಾವೆ. ಔಟ್ಬ್ಯಾಕ್ ಪ್ರದೇಶದಲ್ಲಿ ನೇರವಾಗಿ ಸಾಗುವ ರಸ್ತೆಗಳನ್ನ ಇಲ್ಲಿ ಎಲ್ಲೆಲ್ಲೂ ಕೂಡ ನೋಡಬಹುದು. ಆಸ್ಟ್ರೇಲಿಯಾದಲ್ಲಿ ರೋಡ್ ಟ್ರೈನ್ ಎಂಬ ವಿಶಿಷ್ಟ ಟ್ರಕ್ಗಳನ್ನು ಬಳಸ್ತಾರೆ. ಇವು ಸಾಮಾನ್ಯ ಟ್ರಕ್ಗಳಲ್ಲ. ಒಂದು ಟ್ರಕ್ಗೆ 2 ರಿಂದ 3, ಕೆಲವೊಮ್ಮೆ 4 ಟ್ರೈಲರ್ಗಳನ್ನು ಜೋಡಿಸಲಾಗಿರುತ್ತೆ. ಇವು 50 ರಿಂದ 100 ಮೀಟರ್ ವರೆಗೆ ಉದ್ದವಾಗಿರುತ್ತೆ. ಈ ಟ್ರಕ್ಗಳನ್ನು ಮುಖ್ಯವಾಗಿ ಔಟ್ಬ್ಯಾಕ್ ಎಂಬ ದೂರದ ಮತ್ತೆ ಖಾಲಿ ಪ್ರದೇಶಗಳಲ್ಲಿ ಬಳಸಲಾಗುತ್ತೆ. ಯಾಕೆಂದ್ರೆ ಅಲ್ಲಿ ನಗರಗಳು ಮತ್ತೆ ಪಟ್ಟಣಗಳು ಬಹಳ ದೂರದಲ್ಲಿರ್ತವೆ. ಒಂದೇ ಪ್ರಯಾಣದಲ್ಲಿ ಹೆಚ್ಚು ಸರಕುಗಳನ್ನು ಸಾಗಿಸೋದಕ್ಕೆ ಇವು ಸಹಾಯ ಮಾಡ್ತವೆ. ಇದರಿಂದ ಸಮಯ ಮತ್ತೆ ಇಂಧನ ಕೂಡ ಉಳಿಯುತ್ತೆ. ಈ ದೇಶದಲ್ಲಿ ಈ ಟ್ರಕ್ಗಳನ್ನು ರಸ್ತೆಯ ಮೇಲಿನ ರೈಲುಗಳಂತೆ ಪರಿಗಣಿಸ್ತಾರೆ. ಸ್ನೇಹಿತರೆ, ಪ್ರತಿ ದೇಶಕ್ಕೂ ಒಂದು ಕಥೆ ಇದೆ. ಪ್ರತಿ ಪಯಣಕ್ಕೂ ಒಂದು ಗುರುತು ಇದೆ. ನಮ್ಮ ಜೊತೆ ಪಯಣಿಸಿ. ಹೈವೇ ನಂಬರ್ 1 ಉದ್ದ ನಿಮ್ಮ ಕ್ಯೂರಿಯಾಸಿಟಿ ಇದ್ರೆ ಈ ಚಾನಲ್ ನಿಮಗಾಗಿ. ಆಸ್ಟ್ರೇಲಿಯಾದ ಈ ಫ್ಯಾಕ್ಟ್ಸ್ ನಿಮಗೆ ಇಷ್ಟ ಆಗುತ್ತೆ ಅಂತ ನಂಬ್ತೀವಿ. ಇಂತಹ ಇನ್ನಷ್ಟು ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಮ್ಮ ಸುತ್ತಮುತ್ತಲು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಟೇಕ್ ಕೇರ್.